ಪತ್ರಿಕಾ ರಂಗ ಇದು ಪೆನ್ನಿನ ಮುಖಾಂತರ ಒಂದು ಸಮಾಜದ ಅನುಕೂಲಗಳನ್ನು, ಒಂದು ಸಂಸ್ಕೃತಿಯನ್ನು ಮತ್ತು ದೇಶದ ಹಿರಿಮೆಯನ್ನು, ಒಬ್ಬ ವ್ಯಕ್ತಿಯ ಸಾಧನೆಯನ್ನು ಮತ್ತು ಅಲ್ಲಿನ ಒಂದು ಪರಂಪರೆಯನ್ನು ಎತ್ತಿ ತೋರಿಸುವಂಥ ಒಂದು ರಂಗ. ಅಂದರೆ ಪತ್ರಿಕೆಯನ್ನು ನಮಗೆಲ್ಲ ಗೊತ್ತಿದೆ, ಯಾವುದೇ ಒಂದು ವಿಚಾರನ, ಸುದ್ದಿ ಸಮಾಚಾರಗಳನ್ನು ನಾವು ಪತ್ರಿಕೆಯಲ್ಲಿ ಸ್ವಚ್ಛಂದವಾಗಿ, ಸ್ವವಿವರವಾಗಿ, ನಿಖರತೆಯಿಂದ ಕೂಡಿರುತ್ತದೆ. ಹೀಗಾಗಿ ಒಂದು ನಮ್ಮ ಭಾರತ ದೇಶದಲ್ಲಾಗಲಿ ವಿಶ್ವದಲ್ಲಾಗಲಿ ಪತ್ರಿಕೆಗೆ ಒಂದು ಮಹತ್ವದ ಬೆಲೆಯನ್ನು ನಾವು ಆಗಿನ ಕಾಲ ಹಿಡಿದು ಕೂಡ ಈಗಲೂ ಕೂಡ ಒಂದು ಮಹತ್ವವನ್ನು ನಾವು ಕೊಡ್ತಾ ಇದ್ದೀವಿ. ಯಾಕೆಂದರೆ ಮಾರ್ನಿಂಗ್ ಎದ್ದ ತಕ್ಷಣ ನಾವು ಫಸ್ಟ್ ಎಲ್ಲ ಹಿಂದೆ ಹೋದರೆ ಪತ್ರಿಕೆ ಬಿಟ್ಟರೆ ಯಾವುದು ಸಿಗ್ತದೆ. ಇವಾಗ ನಾವು ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಮೊಬೈಲ್ದಲ್ಲಾಗಲಿ, ಟಿ ವಿ ಆಗಲಿ ಹೆಚ್ಚಿನ ರೀತಿಯಿಂದ ನೋಡಿಕೊಂಡು ಪತ್ರಿಕೆಯನ್ನು ನಾವು ಓದ್ಕೊಂಡು ಇವತ್ತು ನಮ್ಮ ಸುತ್ತಮುತ್ತಲಾಗಲಿ, ನಮ್ಮ ಸುತ್ತಮುತ್ತ ರಾಜ್ಯಗಳಲ್ಲಾಗಲಿ, ನಮ್ಮ ಸುತ್ತಮುತ್ತ ದೇಶಗಳಲ್ಲಾಗಲಿ ಏನು ನಡೆದಿದೆ, ಏನಿಲ್ಲ ಅಂತ ನಾವು ಸಮಾಚಾರನ ನೋಡಬೇಕಾಗುತ್ತೆ. ಅದ್ರ ಜೊತೆ ನಾವು ಪತ್ರಕರ್ತರ ಕೆಲಸ ಭಾಳ ಇದೆ, ಪತ್ರಕರ್ತರ ಜವಾಬ್ದಾರಿನೂ ಭಾಳ ಇದೆ. ಯಾಕಂದರೆ ಏನೋ ಬರೀಲಕ್ಕೂ ಆಗಲ್ಲ, ಇದ್ದಿದ್ದಾಗೆ ಬರಿಬೇಕಾಗತ್ತೆ. ಇದ್ದುದನ್ನು ಸಮಾಜವನ್ನು ತೋರಿಸ್ಕೊಡ್ಬೇಕಾಗತ್ತೆ. ಇದ್ದುದನ್ನು ಸಮಾಜವನ್ನು ತಿದ್ದುವಂಥ ಕೆಲಸವನ್ನು ಪತ್ರಿಕಾ ರಂಗದಲ್ಲಿ ಬಹಳ ಮುಖ್ಯವಾದದ್ದು. ಬರೀ ಸಮಾಜ ಒಂದೆಲ್ಲ, ರಾಜಕೀಯವಾಗಿ, ನಮ್ಮ ಆಡಳಿತವಾಗಿ ಯಾವುದೇ ಅನ್ಯಾಯ ಆಗಲಿ, ಕೆಟ್ಟದಾಗಲಿ, ಒಳ್ಳೆಯದಾಗಲಿ ಅದನ್ನು ಕಂಪಲ್ಸರಿ ನಾವು ಎತ್ತಿ ತೋರಿಸುವಂಥ ಕೆಲಸ ಮತ್ತು ತಿದ್ದುವಂಥ ಕೆಲಸ. ಇಂಥ ತಪ್ಪುಗಳನ್ನು ಮರುಕಳಿಸಲಾದಂಥ ಎಚ್ಚರಿಕೆ ನೀಡುವಂಥ ಒಂದು ರಂಗ ಅಂದರೆ ಪತ್ರಿಕಾ ರಂಗ. ಹೀಗಾಗಿ ಒಂದು ಪತ್ರಿಕೆ ಮತ್ತು ಪತ್ರಿಕಾ ರಂಗ, ಈ ಸಂಘ ಒಂದು ಮಹತ್ವದ್ದಾಗಿದೆ ಅಂತ ಹೇಳ್ತಾ ಮತ್ತೆ ತಮಗೆಲ್ಲ ಶುಭಾಶಯಗಳು. ಆದರೆ ನಾವು ನಿಮ್ಗೆ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಇದು ಎಲ್ಲಿ ಮಿಸ್ಯೂಸ್ ಆಗ್ಬಾರ್ದಂಗೆ ನೋಡ್ಕೊಂಡು, ಆಮೇಲೆ ಯಾರೂ ಅಧಿಕಾರಿಗಳು ತಪ್ಪು ಮಾಡಿರ್ತಾರೆ ಇಲ್ಲ ಅಂತ ಹೇಳೋಂಗಿಲ್ಲ, ಅವ್ರನ್ನ ತಿಳುವಂಥ ಕೆಲಸ ಮಾಡ್ತೀವಿ. ಆಮೇಲೆ ಅವರಿಗೆ ಸಹಕಾರ ಕೊಡ್ರಿ, ಅವ್ರ ಹತ್ರ ಹೋಗಿ ಕೂತ್ಕೊಡ್ರಿ, ನಿಮಗೆಲ್ಲ ಸಮಸ್ಯೆಗಳಿಗೆ ಈ ರೀತಿ ಅದ, ಈ ರೀತಿ ಸಾಲ್ವ್ ಮಾಡಬೇಕು, ನಿಮ್ಗೆ ನಾವೆಲ್ಲ ಸಹಕಾರ ಕೊಡ್ತೀವಿ ಅಂತಂದ್ರೆ ಅವ್ರಿಗೆ ಗ್ಯಾರಂಟಿ 100% ನಿಮ್ಗೆ ಸಹಕಾರ ಕೊಡ್ತಾರೆ. ಇನ್ನೊಂದು ತಾವು ಹೇಳಿದ್ರಿ, ನಾವು ಇದುವರೆಗೆ ಯಾರ ಕಡೆಯೂ ನಮ್ಮ ಅನುದಾನ ಅಥವಾ ದುಡ್ಡು ಯಾವುದೂ ನಾವು ಇದನ್ನು ಮಾಡಿಲ್ಲ ಅಂತೇಳಿ. ಹೌದು, ನಿಜವಾಗಿ ಅದನ್ನು ನಿಮಗೆ ಮೆಚ್ಚುವಂಥದ್ದು. ನಾನು ಬಾಗೇವಾಡಿಯಲ್ಲಿ ನೋಡಿವಿ, ಸಾಕಷ್ಟು ಏನೇನೋ ಮಾಡಿವಿ. ಆದರೆ ದೇವರಿಯಲ್ಲಿ ಪತ್ರಿಕಾ ಇವರು ಏನದಾರಲ್ಲ ಪ್ರೆಸ್ ನಮ್ಮವರು ಯಾರೂ ದುಡ್ಡು ಕೇಳಿಲ್ಲ, ಇದುವರೆಗೆ ಯಾರೂ ದುಡ್ಡು ಕೇಳಿ. ನಾನು ಆದರೆ ಏನೇನೋ ಅದಾವ, ನಾವು ಕೊಡ್ತೀವಿ, ನಾವು ನಿಜವಾಗಿ ಹೇಳ್ತೀವಿ. ಇದುವರೆಗೆ ನಮ್ಗೆ ಯಾರೂ ದುಡ್ಡು ಕೇಳಿಲ್ಲ. ಕೆಲವೊಂದು ಫಂಕ್ಷನ್ಗಳು ಮಾತ್ರ ಏನಾದ್ರು ನಮ್ಮವರು ಒಂದಿಬ್ಬರು ಬರ್ತಾರೆ ವಿನ ಇಲ್ಲಿ ಯಾರೂ ಪತ್ರಿಕೆಯವರು ನಮಗೆ ಎಂದೂ ಕಾಡಿಲ್ಲ. ಇದು ನನಗೆ ಇದು ಲಾಸ್ಟ್ ನಂದು ನಿಮ್ಮ ಪತ್ರಿಕಾ ರಂಗವನ್ನು ನಾನು ಭಾಗವಹಿಸೋದು ಲಾಸ್ಟ್. ಅದಕ್ಕೆ ದಯವಿಟ್ಟು ಇನ್ನು ಮುಂದೆ ಬರುವಂಥ ಅಧಿಕಾರಿಗಳಿಗೆ ಸಹಕಾರ ಕೊಟ್ಟು ನಿಮ್ಮ ಪತ್ರಿಕೆಯನ್ನು ಚೆನ್ನಾಗಿರಲಿ ಅಂತೇಳಿ ನಾನು ಆಶಿಸಿ ನನ್ನ ಮಾಧ್ಯಮ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಈ ಪತ್ರಿಕಾ ದಿನಾಚರಣೆ ಶುಭಾಶಯಗಳನ್ನು ತಿಳಿಸುತ್ತಾ, ನಮಗೂ ಈ ಫಂಕ್ಷನ್ ಒಳಗೆ ಕರೆದಿದ್ದಕ್ಕೆ ಒಂದು ಖುಷಿ ಆಗತೈತಿ. ಯಾಕಂದ್ರೆ ನಾವು ಸಾಕಷ್ಟು ಬೇರೆ ಕಡೆ ಎಲ್ಲ ಜಿಲ್ಲೆಗಳು ನೋಡಿವಿ, ಈ ರೀತಿ ಒಂದು ತಾಲೂಕಿನೊಂದು ಒಳ್ಳೆ ಸಂಘಟಿತವಾಗಿ, ಒಂದು ಒಳ್ಳೆ ವ್ಯವಸ್ಥಿತವಾಗಿ, ಒಂದು ಪ್ರೊಫೆಷನಲಿಸಮ್ ಆಗಿ ಕೆಲಸ ಮಾಡುವಂಥ ಪತ್ರಿಕಾ ಸಂಘ ಎಲ್ಲೂ ನೋಡಿಲ್ಲ. ಯಾಕಂದ್ರೆ ಭಾಳಷ್ಟುಗಳು ಈಗ ತಾವು ಇರ್ತಾರೆ, ಭಾಳ ಯೂಟ್ಯೂಬರ್ಸು ಅವರು ಇವರು ಹೇಳಿ ಸುಮ್ಮನೆ ಅದೊಂದು ಬೇರೆ ಒಂದು ಇದು ಒಂದು ಉದ್ದೇಶ ಇಟ್ಕೊಂಡು ಆ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ನಾವೆಲ್ಲ ಎಲ್ಲರ ಜೊತೆ ಒಡನಾಟ ಇಟ್ಕೊಂಡು ನಮ್ಮ ಜೊತೆಗೆ ಆ ರೀತಿ ಯಾವ್ದು ಉದ್ದೇಶ ಇಲ್ಲ, ಯಾವ್ದು ದುರುದ್ದೇಶ ಇಲ್ಲ. ಸೊ ಅದೊಂದು ಖುಷಿ ಆಗುತ್ತೆ. ನಮ್ದು ಏನೇ ಸಮಸ್ಯೆಗಳಿದ್ರು ಕೇವಲ ಜಸ್ಟ್ ಒಂದು ಮೆಸೇಜ್ ಮಾಡಿದ್ರೆ ಸಾಕು, ಅದಕ್ಕೆ ಇಮಿಡಿಯೇಟ್ಲಿ ಸ್ಪಂದನೆ ಮಾಡ್ತಾರೆ. ನಮ್ದು ಏನೇ ಮಾಹಿತಿ ಇದ್ರು, ಏನೇ ಹಾಕೋದಿತ್ತು ಇಮಿಡಿಯೇಟ್ಲಿ ಹಾಕ್ತಾರೆ. ಸೊ ಅದೊಂದು ನಮ್ಮ ಒಂದು ಒಳ್ಳೆ ಸೌಭಾಗ್ಯ ಅಂದ್ಕೊಂಡು ಮುಂದೆ ಇದೇ ರೀತಿ ಎಲ್ಲರೂ ಕೂಡಿ ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡುತ್ತಾ ಅದ್ರೊಳಗೆ ನಮ್ಮಿಂದ ಯಾವ್ದಾದ್ರು ಸಹಕಾರ ಬೇಕಿದ್ರೆ ನಮ್ಗೆ ಜಸ್ಟ್ ಒಂದು ತಿಳಿಸಿದ್ರೆ ನಾವು ಅದರಲ್ಲಿ ಭಾಗಿಯಾಗ್ತೀವಿ ಅಂತ ಹೇಳಿ ನಮಗೆ ಮಾತಾಡೋಕ್ಕೆ ಅವಕಾಶ ನೀಡಿದ ಎಲ್ಲ ಗುರಿಯರಿಗೂ ಮತ್ತು ಪತ್ರಿಕಾ ಮಾಧ್ಯಮಕ್ಕೆ ನಮಸ್ತೆ. ಅತಿ ಕಡಿಮೆ ಅವಧಿಯಲ್ಲಿ ಸರಳವಾಗಿ ಮತ್ತು ಅರ್ಥಪೂರ್ಣವಾಗಿ ನಾವು ದೇವರಪುರಗಿ ಘಟಕದಲ್ಲಿ ಪತ್ರಿಕಾ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೇವೆ. ಆ ಶ್ರೇಯಸ್ಸು ನಮ್ಮ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ ಮತ್ತು ಇತರ ಎಲ್ಲ ಸದಸ್ಯರಿಗೆ ಸಲ್ಲಿಸ್ತೇವೆ ಅಂತ ಹೇಳ್ತಾ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ಮತ್ತೊಮ್ಮೆ ಎಲ್ಲರಿಗೂ ಪತ್ರಿಕಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು.
ಸಾಮಾನ್ಯವಾಗಿ ಜುಲೈ 1 ನಾವು ಪತ್ರಿಕಾ ದಿನಾಚರಣೆ ಯಾಕೆ ಮಾಡ್ಬೇಕಂತೇಳಿ ನಮ್ಮ ತಾಲೂಕಾ ಘಟಕದ ಅಧ್ಯಕ್ಷರಾದ ಸತೀಶ್ ಉತ್ತಾನ್ ಅವರು ಹೇಳಿದರು. ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಕಲ್ಕತ್ತಾದಲ್ಲಿ ಭಾರತದಲ್ಲಿ ಮೊದಲ ಪತ್ರಿಕೆಯನ್ನು ಆರಂಭಿಸ್ತಾನೆ. ಅದಕ್ಕೆ ಬಂಗಾಲ್ ಗೆಜೆಟ್, ಹಿಕ್ಕೀಸ್ ಗೆಜೆಟ್ ಅಂತ ನಾವು ಹೇಳ್ತೀವಿ. ಆರಂಭದಲ್ಲಿ ಸಾಮಾನ್ಯವಾಗಿ ಬೇರೆ ದೇಶದಿಂದ ಬಂದಂಥ ಜೇಮ್ಸ್ ಅಗಸ್ಟಸ್ ಹಿಕ್ಕಿ ಇಲ್ಲಿ ಧರ್ಮ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಅವಾಗ ಭಾರತ ಅನಕ್ಷರಸ್ಥರ ಬಡತನದ ಹಲವಾರು ಸಮಾಜಗಳ ಮತ್ತು ವಿವಿಧ ಮೂಢನಂಬಿಕೆಗಳ ಒಂದು ಆಚರಣೆ ಮಾಡುವಂಥ ಒಂದು ಸಮೂಹಗಳು ವಾಸಿಸ್ತಕ್ಕಂಥ ದೇಶ ಆಗಿರುತ್ತೆ. ಇಂಥ ದೇಶದಲ್ಲಿ ತಮ್ಮ ಧರ್ಮ ಪ್ರಚಾರಕ್ಕಾಗಿ ಮೊದಲು ಬರ್ತಾರೆ. ನಂತರ ಆ ಕಾಲದಲ್ಲಿ ನಮ್ಮ ದೇಶವನ್ನು ಇಂಗ್ಲಿಷರು ಆಳ್ತಿರ್ತಾರೆ, ಬ್ರಿಟಿಷರು. ಜೇಮ್ಸ್ ಅಗಸ್ಟಸ್ ಹಿಕ್ಕಿ ಅನ್ನೋ ವ್ಯಕ್ತಿ ಬ್ರಿಟಿಷರ ವಿರುದ್ಧ ಲೇಖನಗಳನ್ನು ಬರೀತಾರೆ. ಭಾರತದ ಮೊದಲ ಪತ್ರಿಕೆಯ ಒಂದು ಏನು ಜೀವಿತಾವಧಿ ಭಾಳ ಕಡಿಮೆ ಇದೆ. 12 ಇಲ್ಲಾಂದ್ರೆ ಇಂಥದ್ದು ಮತ್ತೆ ಶಾಲೆ ಪಟ್ಟಿದ್ದಂತ ಮತ್ತೆ ಇನ್ನೊಬ್ಬರಿಗೆ ಕೊಡ್ಬೇಕಾಗ್ತದೆ, ಅದಕ್ಕೆ ಯಾಕೋ ಬೇಡ ಅಂತೇಳಿ ನಾವು ಎಲ್ಲರಿಗೂ ಏನು ಮನವಿ ಮಾಡ್ಕೊಂಡಿವಿ, ನಮ್ಗೆ ಎಲ್ಲರೂ ಸನ್ಮಾನ ಕರಿತೀರಿ, ಒಬ್ಬೊಬ್ಬರಿಗೆ ಒಂದು 5 ನೋಟ್ಬುಕ್ ಕೊಡ್ರಿ ಅಂತ ಒಂದು ಮನವಿ ಮಾಡ್ಕೊಂಡಿವಿ. ಹೀಗಾಗಿ ಎಲ್ಲರೂ ನೋಟ್ಬುಕ್ಕು ಇಸ್ಕೊಂಡಿವಿ ಮೇಡಮ್. ನಾವು ನೋಟ್ಬುಕ್ ಇಸ್ಕೊಂಡು ಒಂದು ಕಡೆ ಸ್ಟಾಕ್ ಮಾಡಿರ್ತೀವಿ. ಜೊತೆಗೆ ಏನಾಗ್ಬಿಡುತ್ತೆ ಅಂದ್ರೆ ಅದು ಎಲ್ಲ ತಾಲೂಕು ಘಟಕದಿಂದ ನಾವು ನಿಮ್ಮ ಪತ್ರಕರ್ತರ ಮಕ್ಕಳು 1ನೇ ತಾಯಿಂದ PUC ವರೆಗೆ ಅಟ್ಟ ಕೊಡ್ತೀವಿ, ಡಿಗ್ರಿ ಆಗಿ ಕೊಡೋದಿಲ್ಲ. ಯಾಕಂದ್ರೆ ಡಿಗ್ರಿ ಆಗಿ ನಾವು ಬ್ಯಾಗ್ ನೋಟ್ಬುಕ್ ಜಸ್ಟ್ ಅವಶ್ಯಕತೆ ಕೊಡೋದಿಲ್ಲ ಅಂತ ತಿಳ್ಕೊಂಡು ಕೇವಲ ಗ್ರಾಮೀಣ ಭಾಗಕ್ಕೆ ಅಷ್ಟ ಕೊಟ್ಟಿವಿ. 11 ತಾಲೂಕುಗಳಿಗೆ. ವಿಜಾಪುರ ಸಿಟಿಯ ಮಕ್ಕಳಿಗೆ ನಾವು ಕೊಟ್ಟಿಲ್ಲ. ಎಷ್ಟೋ ಮಂದಿ ಕೇಳಿದ್ರು, ನಾವು ಪತ್ರಕರ್ತರಲ್ಲಿ ನಮ್ಮ ಮಕ್ಕಳಲ್ಲಿ ಏನಂದ್ರು, ಇಲ್ಲ ಸಿಟಿಯಾಗಿ ನೀವು ಕಾನ್ವೆಂಟ್ನಾಗ ಹೋಗಿರ್ತೀರಿ, ಬೇರೆ ಬೇರೆ ಸ್ಕೂಲಿಗೆ ಹಚ್ಚಿರ್ತೀರಿ, ಬ್ಯಾಗ್ ಎಲ್ಲ ಕೊಟ್ಟಿರ್ತಾರೆ. ನಮ್ಮ ಗ್ರಾಮೀಣ ಮಕ್ಕಳಿಗೆ ಉಪಯೋಗ ಆಗಲಿ, ನಾವೇನು ಕೊಡೋದು ದೊಡ್ಡ ಉಪಕಾರ ಅಲ್ಲ, ದೊಡ್ಡ ಕೊಡುಗೆ ಅಲ್ಲ, ಒಂದು ಸಣ್ಣ ಒಂದು 2 ಕಾಳಷ್ಟು ನಾವು ಹೆಲ್ಪ್ ಮಾಡೋಣ ಅಂತೇಳಿ ಎಲ್ಲರೂ ಮನವೊಲಿಸಿ 222 ಮಂದಿ ವಿದ್ಯಾರ್ಥಿಗಳು ನೋಟ್ಬುಕ್ ಆಗಿ ನಮಗೆ ನೋಂದಣಿ ಆಯಿತು ಮೇಡಮ್. ಒಬ್ಬರಿಗೆ 6 ನೋಟ್ಬುಕ್ಕು ಮತ್ತು 2 ಪೆನ್. ಆ ಒಂದು ಕೆಲಸ ನಮ್ಮ ಮಕ್ಕಳಿಗೆ ಮುಟ್ಲಿ, ಒಂದು ಲೆಕ್ಕ ಮಾಡೋಕೆ, ಒಂದು ರಬ್ ಬರೆಯೋಕೆ, ಒಂದು ಶುದ್ಧ ಬರೆಯೋಕೆ ಯೂಸ್ ಆಗಲಿ ಅನ್ನೋ ದೃಷ್ಟಿಯಿಂದ. ಜೊತೆಗಿಂದ ನಾವು ಸಮ್ಮೇಳನ ಮಾಡಿದಾಗ ಒಂದಿಷ್ಟು ಬ್ಯಾಗ್ಗಳು ಹಾಗೆ ಉಳಿದಿದ್ದೀವಿ ರೀ. ಆ ಬ್ಯಾಗ್ಗಳು ಕೂಡ ನಾವು ಗ್ರಾಮೀಣ ಪತ್ರಕರ್ತರ ಮಕ್ಕಳಿಗೆ ಹಂಚ್ಬಿಟ್ಟಿವಿ. ಯಾಕಂದ್ರೆ ಆ ಬ್ಯಾಗ್ಗಳು ನಮಗೆ ನಾವು ನಮ್ಮ ಮಕ್ಕಳಿಗೆ ಆಗಿದ್ರೆ ಅದೊಂದು ಒಳ್ಳೆಯ ಉದ್ದೇಶ ಅಂತೇಳಿ ಆ ಉದ್ದೇಶಕ್ಕೆ ಅನುಗುಣವಾಗಿ ಈ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯಕರ್ತರು ಇಲ್ಲಿ ನೋಡ್ಕೋಬೇಕು ವಿಚಾರಣೆ ಮಾಡ್ತಾರಲ್ಲ, ಅದೊಂದು ಒಳ್ಳೆಯ ಖುಷಿ ಸಂಗತಿ ಅನ್ಬೋದು. ನಮ್ಮ ಪ್ರಧಾನ ಕಾರ್ಯದರ್ಶಿ ಶಿವಾನಂದ್ ಅವರು ಹೇಳಿದ್ರು ಸರ್, ತಹಸೀಲ್ದಾರ್ ಸರ್ಗೆ ಮತ್ತು ಭಾಳ ಕಷ್ಟ ಇದೆ. ಯಾಕಂದ್ರೆ ಅಧಿಕಾರಿಗಳು ಒತ್ತಡ ಭಾಳ ಇರ್ತದೆ. ಒಂದು ಕೆಲಸ ಆಗ್ಬೇಕಂದ್ರೆ ಇನ್ನೊಬ್ರು ನಮಗೆ ಬಂದು ಬೇರೆದವ್ರು ಒತ್ತಡ ಹಾಕ್ತಿರ್ತಾರೆ. ಸರ್ ಒಂದು ಹೇಳ್ತೀನಿ, 94ನೇ ವರ್ಷದ ಸಂಘಟನೆ ಕರ್ನಾಟಕ ರಾಜ್ಯದ ಯಾವುದೇ ಒಂದು ಪತ್ರಕರ್ತರಿಗೆ ಏನೋ ಒಂದು ಸೌಲಭ್ಯ ಬಂದರೂ ನಮ್ಮ ಸಂಘಟನೆ ಮೂಲಕ ಬರ್ತಾರೆ. ನಾ ಇನ್ನೊಂದು ಸಂಘಟನೆ ಜೊತೆ ನಾನು ಮಾತಾಡಲ್ಲ. ಯಾಕಂದ್ರೆ ನಾವು ಮಾತಾಡಿದಷ್ಟು ಅದು ಸರಿ ಆಗೋದಿಲ್ಲ. ನಮ್ಮದಷ್ಟ ನಾವು ಮಾತಾಡೋದು, ಇನ್ನೊಬ್ಬರ ಬಗ್ಗೆ ನಾವು ಮಾತಾಡೋದು ಬೇಡ, ನಾವು ಆಡಿ ಕೆಡೋದು ಬೇಡ, ನಾವು ಮಾಡಿ ಸಾಧನೆ ಮಾಡಿ ತೋರಿಸೋನು. ಅದಕ್ಕೆ ಒಂದು ಸೈಟು ನಮಗೆ ಎಷ್ಟರ ಸೈಜ್ ಸರ್, ದೊಡ್ಡದು ಕೊಟ್ಟಷ್ಟು ದೊಡ್ಡ ಖುಷಿ, ಸಣ್ಣ ಕೊಟ್ಟರು ದೊಡ್ಡ ಖುಷಿನೇ. ನಮಗೊಂದು ಸೈಟ್ ಒಂದು ಕೊಡೋ ವ್ಯವಸ್ಥೆ ಆಗಲಿ ಸರ್. ಶಾಸಕರಿಗೂ ನಾವು ಮನವಿ ಮಾಡ್ಕೊಳ್ತೀವಿ. ಅವ್ರನ್ನೂ ನಾವು ಕಾರಣಾಂತರಗಳಿಂದ ತುರ್ತಾಗಿ ಮಾಡಿದ್ದಕ್ಕೆ ಅವ್ರು ಕರೆಯೋಕ್ಕಾಗಿಲ್ಲ. ಮುಂದಿನ ಕಾರ್ಯಕ್ರಮ ಕರಿತೀವಿ. ಇಲ್ಲಪ್ಪ ಅಂದರೆ ಏನು ಎಲ್ಲ ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಯಾವುದಾದ್ರು ಸರ್ಕಾರಿ ಕಚೇರಿ ಯೂಸ್ ಆಗೋದು ಯಾವ್ದಾದ್ರು ಬಿಲ್ಡಿಂಗ್ ಇದ್ರೆ, ಒಂದು ಸಣ್ಣ ಜಾಗ ಇದ್ರೆ ಹೇಳ್ರಿ, ಅಲ್ಲೇ ನಾವು ಸಣ್ಣ ಕಟ್ಟಡ ಕಟ್ಕೊಂಡು ನಮ್ಮ ತಾಲೂಕು ಘಟಕದ ಬಿಲ್ಡಿಂಗು ಇದೇ ಅವಧಿಯಲ್ಲಿ ನಾವು ಮಾಡಲೇಬೇಕು. ಅದಕ್ಕೆ ತಮ್ಮ ಸಹಕಾರ ಭಾಳ ಇದೆ ಅಂತೇಳಿ ಹೇಳ್ತಾ ಒಂದು ಮನವಿಯನ್ನು ಎಲ್ಲರ ಪರವಾಗಿ ನಾವು ಮತ್ತೊಮ್ಮೆ ಮಾಡ್ಕೋತಾ ಇದ್ದೀನಿ ಸರ್. ಸಕಾರಾತ್ಮಕವಾಗಿ ಸ್ಪಂದಿಸ್ತೀರಂತ ನನಗೆ ಭರವಸೆ ಇದೆ. ಯಾಕಂದರೆ ನಮ್ಮ ಪತ್ರಕರ್ತರ ಬಗ್ಗೆ ನಿಮ್ಗೆ ಅಪಾರವಾದ ಪ್ರೀತಿ ಇರೋದು ನಿಮ್ಮ ಮಾತಿನಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ. ಹೀಗಾಗಿ ಇದೊಂದು ಅಗತ್ಯ ಅನ್ನೋ ಒಂದು ಭರವಸೆಯೊಂದಿಗೆ ಒಂದು ಅರ್ಥಪೂರ್ಣ ಅಂತ ಒಂದು ಖುಷಿ ನನಗೆ ಆಗ್ತಾ ಇದೆ. ಮುಂದಿನ ವರ್ಷ ಇದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ನಾವು ಕಾರ್ಯಕ್ರಮಗಳನ್ನು ನಿಮ್ಮೆಲ್ಲರೂ ಸಹಯೋಗದೊಂದಿಗೆ ದೇವ್ರ ಪರಿಗೆ ಮಾಡೋಣ. ಜೊತೆಗೆ ಇಲ್ಲಿ ನಮ್ಮ ಏನು ಒಂದು ವೃತ್ತ ಆಗಬೇಕಾಗಿತ್ತು, ಏನು ಉಪನಾಯಕ್ ಸರು ನಮಗೊಂದು ಇದನ್ನು ಮಾಡಿದ್ರಲ್ಲ, ಅದೊಂದು ಕಾರ್ಯ ಇದೆ ಸರ್. ವೃತ್ತಕ್ಕೆ ನಮ್ಮದು ಏನಾಗೈತಿ ಹೆಸರು. ಈ ಕಾರ್ಯಕ್ರಮ ಹಮ್ಮಿಕೊಂಡಿರು ನಿನ್ನೆ ರಾತ್ರಿ ಸರ್ ಫೋನ್ ರಾತ್ರಿನೂ ಫೋನ್ ಹಚ್ಚಿದ್ರು ಸರ್. ಆ್ಯಕ್ಚುಲಿ ಹೇಳಿದಾಗ 6 ಗಂಟೆಗೆ ಕೊಬ್ಬಟ್ಟಿನ ಸರ್ ಫೋನ್ ಹಚ್ಚಿದ್ರು, ಅಧ್ಯಕ್ಷರು ಫೋನ್ ಹಚ್ಚಿದ್ರು. ಇಂಥ ನಾಳೆಗೆ ನಾವು ಮಧ್ಯಾಹ್ನ ಫಂಕ್ಷನ್ ಇಟ್ಟಿದ್ದಾರೆ, ಎಲ್ಲರೂ ಬರಬೇಕಂತ. ಇವತ್ತು ಆ್ಯಕ್ಚುಲಿ ಮೀಟಿಂಗ್ ಇದ್ರೆ ನಾವು ಮೇಡಮ್ಗಳಾಗೆ ಪ್ರೆಸ್ ಪತ್ರಕರ್ತರ ಸಂಘ ಇದು ಅಂತ ನಾವು ಎಲ್ಲೂ ಮಿಸ್ ಮಾಡಿ ಬಂದಿವಿ. ಎಲ್ಲರಿಗೆ ನಮ್ಮ ಕರೆಯಲ್ಲಿ ಧನ್ಯವಾದಗಳು. ಇನ್ನೊಮ್ಮೆ ಅಂದರೆ ಪೂಜ್ಯಗಳು ನಮಸ್ಕರಿಸ್ತಾ ಮತ್ತು ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷರು, ತಾಲೂಕಾ ದೇವರಪುರಿಗೆ ಪತ್ರಕರ್ತರ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರಿಗೆ ಧನ್ಯವಾದ. ಯಾಕಂದ್ರೆ ನಮಗೆ ಹೇಳಿದ್ರೆ ನಾವು ಏನೋ ಒಂದು ನೋಟ್ಬುಕ್ ವಿತರಣೆ ಮಾಡ್ತೀವಿ ಅಂದ್ರೆ ಅನ್ನಂಗೈತೆ ನಮಗೆ. ಯಾಕಂದರೆ ಎಲ್ಲ ಫಂಕ್ಷನ್ ನಾವು ಮೇಡಮ್ ಹೇಳಿದ್ರೆ ಎಲ್ಲ ಫಂಕ್ಷನ್ ಅಟೆಂಡ್ ಆಗ್ತೀವಿ, ಎಲ್ಲ ಫಂಕ್ಷನ್ ಏನೋ ಮಾಡ್ತೀವಿ. ಇಂಥ ಒಂದು ಪತ್ರಕರ್ತರ ಫಂಕ್ಷನ್ ಮಾಡಿದ್ರೆ ನಮಗೆ ಭಾಳ ಸಂತೋಷ ಇರ್ತಿತ್ತು. ಆದರೆ ಯಾಕೋ ಹೇಳಿಲ್ಲ ಸರ್, ಏನೋ ಹೇಳಿದ್ರೆ ನಾವು ಪ್ರಿಪೇರ್ ಆಗ್ತೀವಿ. ನಾನು ಹೇಗೆ ಅದಕ್ಕೆ ನಾನು ಹೆಚ್ಚಿಗೆ ಮಾತಾಡಲ್ಲ. ಯಾಕಂದರೆ ಮೇಡಮ್ ಎಲ್ಲ ಹೇಳ್ಬಿಟ್ಟಿದ್ದಾರೆ, ತಹಶೀಲ್ದಾರ್ ಸರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಎಲ್ಲರಿಗೆ ಧನ್ಯವಾದ ಮಾಡ್ತೀನಿ.
ಬಹಳಷ್ಟು ಜನ ಓದೋರೇ ಕಮ್ಮಿ ಆಗುತ್ತಿದ್ದಾರೆ. ಕಾರಣ ಏನು ಅಂತಂದರೆ ಈ ಮೊಬೈಲ್ ಬಂದಿರುವುದರಿಂದ ಸಾಕಷ್ಟು ವಿಷಯಗಳು ಮೊಬೈಲಲ್ಲಿ ಬರ್ತಕ್ಕಂಥ ಸಮಯದೊಳಗೆ ಇವತ್ತು ಪೇಪರ್ ಎದ್ದ ತಕ್ಷಣ ಓದುವಂಥವ್ರು ಬಹಳಷ್ಟು ಕಮ್ಮಿ ಆಗಿದ್ದಾರೆ. ಇದೊಂದು ನಾವು ಬಹಳ ಲಕ್ಷ್ಯವನ್ನು ಕೊಡಬೇಕು. ಅದರ ಜೊತೆಗೆ ಈ ಪತ್ರಿಕೆ ಎಲ್ಲಿಂದ ಪ್ರಾರಂಭ ಆಯಿತು ಅನ್ನೋದ್ರ ಬಗ್ಗೆನೂ ಮಾರ್ಮಿಕ ವಿಚಾರಗಳನ್ನು ಕೊಟ್ಟಿದ್ದಾರೆ. ಆದರೆ ಇವತ್ತು ಶರೀರದಲ್ಲಿ ನರನಾಡಿಗಳು ಎಷ್ಟು ಪ್ರಾಮುಖ್ಯತೆ ಇದೆಯೋ, ಈ ಶರೀರದಲ್ಲಿರುವಂತಹ ನರನಾಡಿಗಳು ಎಷ್ಟು ಪ್ರಾಮುಖ್ಯತೆ ಇದೆಯೋ ಅದೇ ರೀತಿಯಾಗಿ ಇವತ್ತು ಸಮಾಜಕ್ಕೆ ಪತ್ರಿಕೆನೂ ಅದೊಂದು ನರನಾಡಿ ಇದ್ದಂಗೆ ಅಂತ ನಾವೆಲ್ಲರೂ ತಿಳ್ಕೋಬೇಕು. ಯಾಕಂತಂದರೆ ಇವತ್ತು ಪತ್ರಿಕೆಯ ವರದಿಗಾರರು ಯಾವುದೇ ಒಂದು ಊರು ಪರಿಚಯ ಇದ್ದಿದ್ದಿಲ್ಲ ಅಂದರೆ ಆ ಊರು ಪರಿಚಯವನ್ನು ಮಾಡಿಸಿಕೊಡುವಂತಹ ತಾಕತ್ತು ಯಾರಿಲ್ಲದೆ ಅಂತಂದರೆ ಪತ್ರಿಕಾ ವರದಿಗಾರರಿಲ್ಲ. ಸಾಮಾನ್ಯವಾಗಿ ನಾವು ಮೊನ್ನೆ ಗದಗ ಜಿಲ್ಲೆ ಅಂತೂರು ಸುಮಾರು ಶಿವಯೋಗ ಸಮಾಧಿಯನ್ನು ಕುಂದಿರ್ತಕ್ಕಂಥ ಪೂಜ್ಯರು ಅಂತೂರು ಅನ್ನೋದೇ ಗೊತ್ತಿದ್ದರು. ಅದು ಎಲ್ಲರ ಅನ್ನೋದೇ ಗೊತ್ತಿದ್ದಿಲ್ಲ ಪತ್ರಿಕಾ ಪ್ರತಿನಿಧಿಗಳಿಗೆ. ನಿಜವಾಗ್ಲೂ ಆ ಊರನ್ನು ಇವತ್ತಿಗೆ ಇಡೀ ಜಗತ್ತಿಗೆ ತಂದು ಕೊಟ್ಟಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಅದು ಪತ್ರಿಕಾ ವರದಿಗಾರರು ಅನ್ನುವಂಥ ನಾವು ತಿಳಿಸ್ಬೇಕಾಗ್ತದೆ. ಆದರೆ ಕೆಲವೊಂದಿಷ್ಟು ಜನ ಭಯನೂ ಪಡ್ತಾರೆ. ಇವತ್ತು ಸಾಮಾನ್ಯವಾಗಿ ಹಲವಾರು ಕ್ವಶನ್ಗಳನ್ನು ಕೇಳುವಂತಹ ತಾಕತ್ತು ಅವರಲ್ಲಿ ಇರುತ್ತದೆ. ಯಾಕೆ ಕೇಳ್ತಾರೆ ಅನ್ನೋದಕ್ಕೂ ಅದು ವಿಚಾರವನ್ನು ಕೊಟ್ಟಿದ್ದಾರೆ. ಆದರೆ ಸ್ವಲ್ಪ ಏನಾದರೂ ತಪ್ಪಿದ್ರೆ ಅದನ್ನು ಸರಿಪಡಿಸುವಂತಹ ಶಕ್ತಿ ಪತ್ರಿಕೆಯಲ್ಲಿದೆ. ಇವತ್ತು ಅವರು ಏನಂತಾರಲ್ಲ, ಖಡ್ಗಕ್ಕಿಂತ ಹರಿತವಾಗಿರುವಂತಹದ್ದು. ಇವತ್ತು ಅವರ ಕೈ ಒಳಗೆ ಬೆನ್ನೆತ್ತಿದ್ದು ಅದ್ಭುತವಾದಂತಹ ಬರವಣಿಗೆಯನ್ನು ಇವತ್ತಿನ ದಿವಸ ಪತ್ರಿಕೆ ಮುಖಾಂತರವಾಗಿ ಸಮಾಜದಲ್ಲಿ ತಿಳಿಸ್ಕೊಂಡು ಬರ್ತಾರೆ. ಸಾಮಾನ್ಯವಾಗಿ ಬಹಳಷ್ಟು ಜನ ಮಾತಾಡುವ ಹೊತ್ತಿನೊಳಗೆ ಇವರು ಮಾತಾಡೋದಕ್ಕಿಂತ ಹೆಚ್ಚು ವಿಷಯವನ್ನು ಪ್ರಸ್ತಾಪನೆಯನ್ನು ಮಾಡಿ ಚಿಂತನೆ ಮಾಡಿ ಬರುವಂತಹ ಶಕ್ತಿ ಯಾರಿಲ್ಲದಂದ್ರೆ ಪತ್ರಿಕೆಯವರಲ್ಲಿದೆ ಅನ್ನುವಂಥ ತಿಳ್ಕೋಬೇಕು. ಇವತ್ತು ಅವರಲ್ಲಿ ಧರ್ಮನೂ ಇದೆ, ಅವರಲ್ಲಿ ನ್ಯಾಯವೂ ಇದೆ, ಅವರಲ್ಲಿ ನೀತಿನೂ ಇದೆ, ಅವರಲ್ಲಿ ಸಂಸ್ಕಾರವೂ ಇದೆ. ಎಲ್ಲನೂ ಒಳಗೊಂಡಿರ್ತಕ್ಕಂತಹ ಶಕ್ತಿ ಈ ಪತ್ರಿಕಾ ವರದಿಗಾರರಿದೆ. ಇವತ್ತು ನಾವು ಬಹಳಷ್ಟು ಕಡೆ ನೋಡ್ತೀವಿ, ಪತ್ರಿಕಾ ವರದಿಗಾರರನ್ನ ಇಡೀ ಕರ್ನಾಟಕದ ಭಾಗದೊಳಗೆ ಪ್ರತಿಯೊಬ್ಬರು ನೋಡಿದರೆ ಇವತ್ತು ಎಲ್ಲದಕ್ಕಿಂತ ಹೆಚ್ಚಿನ ಮಟ್ಟಿಗೆ ಇವತ್ತು ನಮ್ಮ ದೇವರಿಪ್ಪಿ ಒಳಗಿರ್ತಕ್ಕಂಥ ಪ್ರತಿಯೊಬ್ಬ ಪತ್ರಿಕಾ ವರದಿಗಾರರನ್ನ ನಾನು ಬಹಳಷ್ಟು ಹೆಮ್ಮೆಯನ್ನು ಪಡ್ತೀನಿ. ಯಾಕೆ ಹೆಮ್ಮೆ ಪಡ್ತೀನಿ ಅಂತಂದರೆ, ಇವತ್ತು ನಮ್ಮ ಮಠದಾಗ ಒಂದು ದಿನ ಎಲ್ಲ ಪತ್ರಿಕಾ ವರದಿಗಾರರಿಗೆ ಸನ್ಮಾನ ಮಾಡಬೇಕಂತ ಪ್ರಯತ್ನ ಮಾಡಿದ್ದೀವಿ. ಆದರೆ ಬ್ಯಾಟ್ರಿ ಗುರುಗಳನ್ನ ಅಂತಿದ್ರು ಅವರು. ಅಷ್ಟು ಸರಳತೆಯಿಂದ, ಅಷ್ಟು ಸ್ವಾಭಾವಿಕವಾಗಿ ಇವತ್ತಿಗೆ ನಮ್ಮ ಊರಿನೊಳಗೆ ನಾವು ಹೆಮ್ಮೆ ಪಡಿಬೇಕಾಗ್ತವೆ. ಭಾಳಷ್ಟು ಕಡೆ ಏನೇನೇ ನಡೀತಾವೆ ಪತ್ರಿಕಾ ವರದಿಗಾರರ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿಸ್ಕೊಂಡು ಬರ್ತಾರೆ ಕರೆ. ಆದರೆ ನಮ್ಮ ಭಾಗದಲ್ಲಿ ದೇವರಿಪ್ಪರಿಗೆ ತಾಲೂಕಿನೊಳಗಿರ್ತಕ್ಕಂತಹ ಪ್ರತಿಯೊಬ್ಬ ಪತ್ರಕರ್ತರು ಇವತ್ತು ಅವರು ಎಲ್ಲ ನೀತಿ ನ್ಯಾಯದಿಂದ ನಡೆಸಿಕೊಂಡು ಬಂದಿರತಕ್ಕಂತಹ ನಮ್ಮ ವರದಿಗಾರರಿದ್ದಾರೆ. ಇವತ್ತು ಪತ್ರಿಕಾ ದಿನಾಚರಣೆ, ಇವತ್ತು ಎಲ್ಲ ದಿನಾಚರಣೆಗಳನ್ನು ಮಾಡ್ತಾ ಇದ್ರು, ಇದೊಂದು ಕಾರ್ಯಕ್ರಮ ಮಾಡಬೇಕು, ಇದೊಂದು ದಿನಾಚರಣೆಯನ್ನು ಮಾಡಬೇಕಂತ ಭಾಳಷ್ಟು ಹೆಮ್ಮೆಯಿಂದ ಮಾಡ್ಕೊಂಡಿರಲ್ಲ. ನಿಜವಾಗ್ಲೂ ನನಗೆ ಭಾಳ ಖುಷಿ ಅನ್ನಿಸ್ತು. ಯಾಕಂದರೆ ಭಾಳ ದಿನಗಳ ಕನಸಿತ್ತು ನನಗೆ, ಭಾಳ ದಿವಸನೂ ಇತ್ತು ಎಲ್ಲ ಕಾರ್ಯಕ್ರಮ ಮಾಡ್ತಾರೆ, ಆದರೆ ಪತ್ರಕರ್ತರ ಕಾರ್ಯಕ್ರಮ ಇಲ್ಲಿ ನಡೀತಾನೇ ಇಲ್ಲಲ್ಲ ಅನ್ನೋದು ಭಾಳ ದಿವಸ ಇತ್ತು. ಇವತ್ತು ಆ ನನಸು ಮಾಡಿಕೊಟ್ಟಿರ್ತಕ್ಕಂಥ ಯಾರಾದರೂ ಇದ್ದರೆ ಅದು ಪತ್ರಿಕಾ ಪ್ರತಿನಿಧಿಗಳನ್ನು ಈ ಸಮಯದೊಳಗೆ ವ್ಯಕ್ತವನ್ನು ಪಡಿಸಿ ಇದು ಪ್ರತಿ ವರ್ಷ ದೊಡ್ಡದಾಗಿ ನಡೆಸ್ಕೊಂಡು ಬರಬೇಕು. ಇಷ್ಟಕ್ಕೆ ಮುಗಿಸಬಾರ್ದು. ಇಡೀ ದೇಶದೊಳಗೆ, ಇಡೀ ನಾಡಿನೊಳಗೆ ಇಂತಹ ದಿನಾಚರಣೆ ಎಲ್ಲಿ ಮಾಡಿರಬಾರ್ದು. ಹಂಗೆ ನಮ್ಮ ದೇವರಿಪ್ಪರಿಗಳು ನಡೀಬೇಕನ್ನುವಂಥ ಅಭಿಲಾಷವನ್ನು ನಾನು ತಿಳ್ಕೊಂಡು ಬರ್ತಕ್ಕಂಥವರಾಗಿದ್ದೀವಿ. ಅದರ ಜೊತೆಗೆ ಇವತ್ತು ಸರಿಗೆ ಒಂದು ಮನವಿಯನ್ನು ಕೇಳ್ಕೊಂಡ್ರು ಎಲ್ಲರೂ, ಆದಷ್ಟು ಬೇಗ ಇದೊಂದು ಪ್ರೆಸ್ ಕ್ಲಬ್ ಆಗಬೇಕಂತೇಳಿ. ಒಂದು ಪ್ರೆಸ್ ಕ್ಲಬ್ ಭಾಳ ಅವಶ್ಯಕತೆ ಇದೆ. ಇವತ್ತು ನಾವು ಏನೇ ಮಾಡಿದರೂ ಒಬ್ಬ ಪತ್ರಕರ್ತರನ್ನು ಕರಿಬೇಕಾಗಿತ್ತಂದ್ರೆ ಅವರೆಲ್ಲೇ ಇರ್ತಾರೆ.
ಆದ್ರೆ ಒಂದು ಪ್ರೆಸ್ ಕ್ಲಬ್ ಆಯಿತು ಅಂತಂದ್ರೆ ಅವ್ರಿಗೊಂದು ಅರ್ಜಿ ಕೊಟ್ಟರೆ ಅವ್ರ ಮರುದಿವಸ ನಮಗೆ ಎಲ್ಲರೂ ಸಂಪರ್ಕವನ್ನು ಮಾಡ್ತಕ್ಕಂತಹ ಜಾಗ ಅದಾಗುತ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ಅದಕ್ಕೆ ನಮ್ಮ ತಹಸೀಲ್ದಾರ್ ಅವರಿಗೆ ಅವ್ರ ಪರವಾಗಿ ನಾನು ಮನವಿ ಮಾಡ್ಕೋತೀನಿ, ಏನಾರ ಮಾಡಿ ಬರೋ ವರ್ಷದೊಳಗೆ ಈ ವಸತಿ ಇವ್ರಿಗೊಂದು ವ್ಯವಸ್ಥೆಯನ್ನು ತಾವು ಮಾಡಿಕೊಟ್ರೆ ಭಾಳ ಪುಣ್ಯದ ಕೆಲಸ ಆಗುತ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ಯಾಕಂದ್ರೆ ಭಾಳ ವಿಷಯಗಳನ್ನು ತಿಳಿಸಿದ್ದಾರೆ. ಅದರ ಬಗ್ಗೆ ನಿಮ್ಮಲ್ಲಿನೂ ಚಿಂತನೆ ಇದೆ. ಯಾಕಂದ್ರೆ ನಮಗಿಂತ ನಿಮಗೆ ಭಾಳ ಚಿಂತನೆ ಇರ್ತದೆ, ಅದು ಬರವಣಿಗೆನೂ ಹಂಗೆ ಇರ್ತದೆ, ಅಷ್ಟೇ ವಿಚಾರವಂತರು ಇರ್ತೀರಿ ಅನ್ನುವಂಥ ಮಾತನ್ನು ತಿಳಿಸಿ, ಇದು ಸದಾಕಾಲ ಯಶಸ್ವಿ ಆಗಲಿ, ಎಲ್ಲರಿಗೂ ಒಳ್ಳೆಯ ಸುದ್ದಿಗಳನ್ನು ಮುಟ್ಟಿಸುವಂಥ ಪ್ರಯತ್ನವನ್ನು ನಮ್ಮ ಪತ್ರಕರ್ತರು ಮಾಡಬೇಕು. ಆದ್ರೆ ಬೇರೆ ಬೇರೆ ವಿಷಯಗಳು ಹೇಳ್ತಾರೆ, ಅದನ್ನ ಯಾವುದೂ ವಿಚಾರ ಇಲ್ಲ, ಇನ್ನು ಬೇರೆ ಕಡೆ ಇರ್ಬೋದು, ಆದ್ರೆ ನಮ್ಮ ದೇವರಿಬ್ಬರಿ ಒಳಗಿರ್ತಕ್ಕಂಥ ಪತ್ರಕರ್ತರು ಎಲ್ಲಿ ಸಿಗೋದಿಲ್ಲ. ಯಾಕಂದ್ರೆ ಯಾವುದಕ್ಕೂ ಅವರು ಚಾಚದವರಲ್ಲ, ಕೇಳಿದವರಲ್ಲ, ನಾನು ಕಣ್ಣಾರೆ ನೋಡಿಲ್ಲ. ಅಂತಹ ಪತ್ರಿಕಾ ವರದಿಗಾರರು ಇವತ್ತು ನಮ್ಮ ಭಾಗದೊಳಗದಾರ ಅನ್ನುವಂಥ ಮಾತನ್ನು ಈ ಸಮಯದಲ್ಲಿ ವ್ಯಕ್ತಪಡಿಸ್ತಾ, ಹೀಗೆ ಈ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ, ಹೆಚ್ಚಿನ ಮಟ್ಟಾಗಿ ಬೆಳಗಲಿ ಎಂದು ತಿಳ್ಕೊಂಡು ಹಾರೈಸಿ, ದಯವಿಟ್ಟು ಸ್ವಲ್ಪ ತಡ ಮಾಡಿ